ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಂಕರ್. ಸೊ ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಬ್ರೋ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ, ವೀಡಿಯೋಸೇ ಬರ್ತಾ ಇಲ್ಲ ಅಂತ. ಸೊ ಫಸ್ಟ್ ಆಫ್ ಆಲ್ ತುಂಬ ಜನ ಇನ್ನೂ ಬೇಡ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ರಿ, ಬ್ರೋ ಸದ್ಗಿ ಹೋಗ್ಬಿಟ್ಟಿದ್ದೀರಾ ಅಂತ. ಸೊ ಐ ಲೈವ್ ನಾನು ಇದ್ದೀನಿ ಗುರು, ಬದುಕಿದ್ದೀನಿ. ಬಟ್ ಆದರೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಲಾಸ್ಟ್ 2-3 ಮಂತ್ಸಿಂದ. ಸೊ ಅದರಿಂದ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಮಾಡಿದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ವಿ ಆರ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಅನ್ವೇಷಣೆ ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಾನು ಮಾಡಿದ್ದೇ ಉದ್ದೇಶ ಬಂದ್ಬಿಟ್ಟು ಒಂದಷ್ಟು ಜನಕ್ಕೆ ಯೂಸ್ ಆಗಬೇಕು ಅಂತ ಬಿಟ್ಟರೆ ಇಲ್ಲಿ ನನಗೋಸ್ಕರ ಅಲ್ಲ. ಬಟ್ ಇವತ್ತು ಕೂಡ ಒಂದಷ್ಟು ಜನಕ್ಕೆ ನಾನು ಅಂದರೆ ಲೈಕ್ ಒಂದಷ್ಟು ಜನ ನನ್ನನ್ನು ಇನ್ಸ್ಪೈರ್ ಆಗಿ ತಗೊಂಡು ಇವತ್ತಿನ ದಿನ ಅವ್ರಿಗೆ ನಾನೇನೂ ಮಾಡಲಿಲ್ಲ ಅಂತಂದರೆ ಸೊ ಸ್ವೇರ್ ನನಗೆ ಲಿಟರ್ಲಿ ಇದಾಗ್ತಾಯಿದೆ. ಆ್ಯಂಡ್ ಈ ನನ್ನ ಪರ್ಸನಲ್ ಪ್ರಾಬ್ಲಮ್ಸಿಂದ ತುಂಬ ಡಿಪ್ರೆಷನ್ ಆ್ಯಂಡ್ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ. ಸೊ ಸ್ವೇರ್ ಹೇಳ್ಬೇಕಂದ್ರೆ ಸಖತ್ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ ಪರ್ಸನಲ್ ಪ್ರಾಬ್ಲಮ್ಸು. ಸೊ ಆ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರ್ತದೆ. ಎಲ್ಲರೂ ಫ್ಯಾಮ್ಲಿಯಲ್ಲಿ ಎಲ್ಲರೂ ಹುಡುಗ ಆಗಿ ಹುಟ್ಟಿದ ಮೇಲೆ ಸೊ ಪ್ರತಿಯೊಬ್ಬನಿಗೂ ಆ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ಆ ಪ್ರಾಬ್ಲಮ್ಸ್ನ ನಾವು ದಾಟ್ಕೊಂಡು ಮುಂದಕ್ಕೆ ಹೋದರೆ ಮಾತ್ರ ನಾವೇನಾದರೂ ಮಾಡೋಕ್ಕಾಗೋದು. ಸೊ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಎತ್ತ ಅಂತ ನಿಮಗೆ ಆದರೆ ಮುಂದೆ ತಿಳಿಸ್ಕೊಡ್ತೀನಿ. ಈಗ ಹೇಳೋ ಅಂಥ ಸಿಚುವೇಶನ್ ನಾನಿಲ್ಲ. ಬಟ್ ನಾನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ನನ್ನ ಮೈಂಡ್ ಈಗ ಡಿಸ್ಟರ್ಬ್ ಯಾವ ಲೆವೆಲ್ಗಾಗಿದೆ ಅಂತಂದರೆ ಏನಿಲ್ಲ. ಸೊ ನಾನು ಶೂನ್ಯ ಆಗಿಬಿಟ್ಟಿದ್ದೀನಿ. ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಸೊ ಆಗ್ತಿಲ್ಲ. ಸೊ ಈ ಥರ ಇದ್ದರೆ ನಾನು ಲಿಟರ್ಲಿ ಹೇಳ್ತೀನಿ, ಇದು ನಾನಲ್ಲ. ಸೊ ಇದು ನಾನು ಅಲ್ವೇ ಅಲ್ಲ. ನನ್ನ ಏನು ಅಂತ ನಾನು ಪ್ರೂವ್ ಮಾಡ್ಕೋಬೇಕು. ಸೊ ಡೆಫಿನೆಟ್ಲಿ ಪ್ರೂವ್ ಮಾಡ್ಕೋಬೇಕು. ಸೊ ಈಗ ನಾನು ಪಾರ್ಟ್ ಟೈಮ್ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನಿಮಗೆ ಯಾವುದಪ್ಪ ಅಂದರೆ ರ್ಯಾಪಿಡೋ ಮತ್ತು ಅದ್ರ ಜೊತೆಗೆ ರ್ಯಾಪಿಡೋ ಒಂದೇ ಮಾಡ್ತೀನಿ, ಬರೀ ಅಪ್ಲಿಕೇಶನ್ ಯಾವುದೂ ಮಾಡೋಕ್ಕೋಗಲ್ಲ. ಓನ್ಲಿ ಜಸ್ಟ್ ರ್ಯಾಪಿಡೋ ಮಾಡ್ತೀನಿ. ಪಾರ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಟೈಮ್ ಬಂದು ಲಿಟರ್ಲಿ 9:30 10 o'clock ಹತ್ತಿರ ಆಗಿದೆ. ಸೊ ಇನ್ನೂ ಜಾಸ್ತಿನೇ ಆಗಿರ್ಬೋದು ಮೇ ಬಿ. ಸೊ ಇಲ್ಲಿಂದ ನಾನು ಒಂದು ಸಂಜೆ 4 o'clock or 3 o'clockವರೆಗೂ ಮಾಡೋಣ ಅಂತ. ಅದಾದಮೇಲೆ ಒಂಚೂರು ಕೆಲಸ ಐತೆ, ಸೊ ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ ಬನ್ನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್ ಈಗ ಡ್ಯೂಟಿನ ಶುರು ಮಾಡ್ತಾಯಿದ್ದೀನಿ. ಈಗ ಡ್ಯೂಟಿ ಅರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್. ಸೊ ತುಂಬ ದಿವಸ ಆಗೋಯ್ತು ಕೆಲಸ ಮಾಡಿ. ಮೇ ಬಿ ನೋಡಿ, ನಾನು ಲಾಸ್ಟ್ ವರ್ಕ್ ಮಾಡಿದ್ದು ಯಾವಾಗ ಅಂತಂದರೆ 1 ತಿಂಗಳ ಮೇಲೇ ಆಗೋಯ್ತು ಅನಿಸುತ್ತೆ. ಬಸ್ ಹುಡ್ಕೋಕ್ಕೂ ಆಗೋಲ್ಲ ಲಾಸ್ಟ್ ನಾನು ಯಾವಾಗ ಕೆಲಸ ಮಾಡಿದೆ ಅಂತ. ಸೊ ರ್ಯಾಪಿಡೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ರ್ಯಾಪಿಡೋನೇ ಏನಕ್ಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಮಾಡ್ತಿರೋ ಫ್ರೀ ಟೈಮಲ್ಲಿ ಅಂದರೆ ಲೈಕ್ ಪಾರ್ಟ್ ಟೈಮ್ ಅಲ್ವಾ. ಸೊ ಪಾರ್ಟ್ ಟೈಮ್ಗೆ ನನಗೆ ಗೊತ್ತಿರೋ ಪ್ರಕಾರ ನಾನು ಜಾಸ್ತಿ ಚೂಸ್ ಮಾಡೋದೆ ರ್ಯಾಪಿಡೋ, ಪೋರ್ಟರು. ಯಾವುದ್ರಲ್ಲಿ ಲಾಗಿನ್ ಅವರ್ಸ್ ಇರೋಲ್ಲೋ ಅದನ್ನು ನಾನು ಚೂಸ್ ಮಾಡ್ತೀನಿ. ಸೊ ರ್ಯಾಪಿಡೋ. ಇನ್ನೊಂದು ವಾಯ್ಸ್, ರ್ಯಾಪಿಡೋದಲ್ಲಿ ಫ್ರೀ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅದು ಕೆಲವು ಲೊಕೇಶನ್ಸಲ್ಲಿ ಮಾತ್ರ. ಅದು ಯಾವಾಗಂದರೆ ಮಲ್ಲೇಶ್ ಪಾಳ್ಯದಲ್ಲೂ ಲಭ್ಯವಿದೆ. ಮಲ್ಲೇಶ್ ಪಾಳ್ಯದಲ್ಲಿ ಮತ್ತು ಮಾರತಲ್ಲಿ, ಮಾರತಲ್ಲಿ ಮಲ್ಲೇಶ್ ಪಾಳ್ಯ. ಸೊ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದುಬಿಟ್ಟು 7 o'clock to 8 o'clock. ಇದು ಕಂಡೀಷನ್ ಏನಪ್ಪ ಅಂದರೆ ಒಂದು ದಿವಸ ಮುಂಚೆ ನೀವು ಡ್ಯೂಟಿ ಮಾಡಿರಬೇಕು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11:30ವರೆಗೂ ಡ್ಯೂಟಿ ಮಾಡಿರಬೇಕು. 1 ರೈಡ್ ಕಂಪ್ಲೀಟ್ ಮಾಡಬೇಕು. ಸೊ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಫ್ರೀಯಾಗಿ. ಯಾರಾದರೂ ಆ ಸೈಡ್ ಇದ್ರವರು ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ ಗೈಸ್. ತುಂಬ ಜನ ನನಗೆ ಡಿ ಎಮ್ ಮಾಡ್ತೀರಾ ಅಥವಾ ನನಗೆ ಎಲ್ಲಾದರೂ ಸಿಗ್ದಾಗ ಕೇಳೋದು ಏನಪ್ಪ ಅಂತಂದರೆ, ಬ್ರದರ್ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ಕಾಲೇಜಿಂದ ಮತ್ತೆ ನಾನು ಬಂದು ಅದು ಹುನ್ಸ್ಮಾನಲ್ಲಿ ಆರ್ಡ್ರ್ ಬರ್ತಿದೆ, ಏರ್ಪೋರ್ಟ್ ರೋಡು ಮಲ್ಲೇಶ್ವರಮು ಪ್ಯಾಲೇಸ್ ಗುಡ್ಡಲ್ಲಿ ಪಿಕಪ್ 3 ಕಿಲೋಮೀಟ್ರ್ ಐತೆ. ಸಾರಿ ಐ ಕ್ಯಾನಾಟ್. ಸೊ ಆರ್ಡ್ರನ್ನ ಬಿಟ್ಬಿಡ್ತೀನಿ. ಸೊ ತುಂಬ ಜನ ಕೇಳ್ತೀರಾ ಪಾರ್ಟ್ ಟೈಮ್ ಮಾಡಬೇಕು ಬ್ರೋ, ನಾವು ಪಾರ್ಟ್ ಟೈಮ್ ಮಾಡೋದಕ್ಕೆ ಯಾವ ಅಪ್ಲಿಕೇಶನ್ ಬೆಸ್ಟು ನಮಗೆ, ಆ್ಯಂಡ್ ಪಾರ್ಟ್ ಟೈಮ್ ಮಾಡ್ಬೋದಾ, ನಾವು ಮಾಡೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ ಅಂತ. ನೋಡಿ, ಇಲ್ಲಿ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಮಾಡೋಕ್ಕಾಗುತ್ತೆ ಅನ್ನೋದೇ ಪ್ರತಿಯೊಂದು ಇರುತ್ತೆ. ಬಟ್ ಏನಂದರೆ ಮಾಡೋ ಕೆಪಾಸಿಟಿ ನಿಮಗೆ ಇರಬೇಕಷ್ಟೇ. ನಿಮಗೆ ಆ ಕೆಪಾಸಿಟಿ ಆ್ಯಂಡ್ ನಿಮಗೆ ಆ ಮೆಂಟಾಲಿಟಿ ಇರಬೇಕು. ನಾನು ಮಾಡ್ತೀನಿ ಗುರು, ನನ್ನ ಕೈಲಿ ಹಾಗೇ ಆಗುತ್ತೆ ಅನ್ನೋದಿದ್ದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಡೆಲಿವರಿ ಜಾಬಲ್ಲಂತೂ ತುಂಬ ಆಪ್ಷನ್ಸ್ ಇದೆ. ಇದೊಂದೇ ಅಲ್ಲ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೇ ಅಂತಲ್ಲ, ರ್ಯಾಪಿಡೋ ಪಾರ್ಸಲ್ಲೇ ಅಂತಲ್ಲ, ರ್ಯಾಪಿಡೋ ಫುಡ್ ಇದೆ, ರ್ಯಾಪಿಡೋ ಪಾರ್ಸಲ್ ಇದೆ, ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಇದೆ, ಅದ್ರ ಜೊತೆಗೆ ಪೋರ್ಟರ್ ಇದೆ, ಪೋರ್ಟರ್ ಜೊತೆಗೆ ಸ್ವಾಮಿ ಅಪ್ಪ ಮಾತಾಡಿ
ಎಲ್ಲರೂ ಒಂದಲ್ಲ ಒಂದು ದಿವಸ ಅಲ್ಲಿಗೆ ಹೋಗಲೇಬೇಕಾಗಿರೋದೆ. ಓಕೆ ಗೈಸ್, ತುಂಬ ಆಪ್ಷನ್ಸ್ ಇದೆ. ಸೊ ಡೆಲಿವರಿ ಜಾಬಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ಆಪ್ಷನ್ಸ್ ಇದೆ. ಸೊ ಇದನ್ನು ಯುಟಿಲೈಸ್ ಮಾಡ್ಕೋಬೇಕಷ್ಟೇ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತೀರಾ, ಬ್ರೋ ನಾವು ಮಾಡ್ಬೋದಾ, ಕಾಲೇಜ್ ಮುಗಿಸ್ಕೊಂಡು ಬಂದು ನಾವು ಮಾಡ್ಕೊಬೋದಾ, ಬಿಕಾಸ್ ಆಫ್ ನಮ್ಮ ಪಾಕೆಟ್ ಮನಿಗಾಗಿರ್ಬೋದು ಅಥವಾ ನಮ್ಮ ಎಕ್ಸ್ಪೆನ್ಸಿವ್ ಪಿ ಜಿಗಳಿಗೆ ಕಟ್ಟೋಕ್ಕಾಗಿರ್ಬೋದು. ಸೊ ತುಂಬ ಕಷ್ಟ ಇದೆ ಬ್ರೋ, ಅದಕ್ಕೆಲ್ಲ ಆಗುತ್ತಾ ಅಂತ. ಡೆಫಿನೆಟ್ಲಿ ಆಗುತ್ತೆ ಬಾಯ್ಸ್, ಆಗುತ್ತೆ. ಯಾಕೆ ಆಗಲ್ಲ, ಆಗದೆ ಇರೋದಂತೂ ಯಾವುದೂ ಇಲ್ಲ. ಅದರಲ್ಲೂ ಕೂಡ ಹುಡುಗಿರು ಕೇಳ್ತೀರಾ, ತುಂಬ ಜನ ಹುಡುಗಿರು ಕೇಳಿರೋದಿದೆ ನನ್ನ ಹತ್ರ. ಅಂದರೆ ಬ್ರೋ ಇದು ಆಗುತ್ತಾ ಬ್ರೋ ಹಿಂಗೆ ಮಾಡಿದ್ರೆ ಅಂತ. ಆಗುತ್ತೆ, ಯಾವುದು ಆಗಲ್ಲ ಅಂತ ಯಾವುದು ಇಲ್ಲವ. ಓಕೆನಾ, ಆಗದೇ ಇರೋದು ಏನೈತೆ. ಸೊ ಓಕೆ, ಆಗದೇ ಇರೋಂಥದ್ದು ಏನಿದೆ, ಆಗದೆ ನಮ್ಮ ಕೈಲಿ ಏನಿಲ್ಲ, ಎಲ್ಲ ನಾವು ಮಾಡ್ಬೋದು. ಬಟ್ ಆದರೆ ನಾವು ಅದಕ್ಕೆ ಮೆಂಟಲಿ ನಾವು ಡಿಸೈಡ್ ಆಗಬೇಕಷ್ಟೇ, ನಮ್ಮ ಕೈಲಿ ಆಗುತ್ತೆ ಅಂತ. ಒಂದಷ್ಟು ಜನ ಏನು ಮಾಡ್ತಾರೆ, ಅಯ್ಯೋ ಇದು ಡೆಲಿವರಿ ಜಾಬು ಏನಾದರೂ ಅನ್ಕೊತಾರೇನೋ, ಯಾರಾದರೂ ನೋಡಿದ್ರೆ ಏನಾದರೂ ಅನ್ಕೊತಾರೇನೋ, ಹೆಂಗಪ್ಪ ಮಾಡೋದು ಇದನ್ನು ಅಂತ ನಿಮ್ಮ ಮೆಂಟಲಿ ನೀವು ತೆಗೆದುಬಿಟ್ರೆ ಎಲ್ಲ ಕೆಲಸನೂ ಆರಾಮಾಗಿ ಮನಸ್ಸಿಂದ ಮಾಡಿದ್ರೆ ಪ್ರತಿಯೊಂದು ಆಗುತ್ತೆ. ಸೊ ಇನ್ನು ಅರ್ನಿಂಗ್ಸ್ ವಿಚಾರಕ್ಕೆ ಬರೋದಾದರೆ ಇದು ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ. ಇದು ಇವತ್ತು ಇಷ್ಟೇ ಆಗುತ್ತೆ, ಅವತ್ತು ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡಿಪೆಂಡ್ ಆನ್ ನಿಮ್ಗೆ ಹೆಂಗೆ ಆರ್ಡ್ರಲ್ಲಿ ಸಿಗುತ್ತೆ ಅಂತ. ಬಟ್ ಪಕ್ಕ ನಾನು ಹೇಳೋದೇನಂತಂದರೆ, ನಿಮ್ಮ ಕಮಿಟ್ಮೆಂಟ್ಗಳಿಗೆ ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸೊ ಡೆಫಿನೆಟ್ಲಿ ಈ ಥರ ವರ್ಕ್ ಮಾಡಿಕೊಂಡು ನೀವು ಸ್ವಲ್ಪ ನಿಮ್ಮ ಕೆರಿಯರ್ಗೆ ಆಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮ್ಲಿಗೆ ಆಗಿರ್ಬೋದು ಸಪೋರ್ಟಿವ್ ಆಗಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಗೈಸ್, ಯಾರಾದರೂ ಮಾಡೋಂಗಿದ್ರೆ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ರೆಫರ್ ಮಾಡಬೇಕು ಅಥವಾ ನಿಮ್ಗೇನಾದರೂ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ, ನನ್ನ ಇನ್ಸ್ಟಾ ಐ ಡಿ ಇದೆ ಕೆಳಗಡೆ, ನಮ್ಮ ಅನ್ವೇಷಣ ಅಂತಲೇ ಸೇಮ್ ನೇಮೇ. ಸೊ ನನ್ನ ಇನ್ಸ್ಟಾಗೆ ಬಂದು ನೀವು ಡಿ ಎಮ್ ಮಾಡಿ ನನಗೆ ರೆಫರ್ ಮಾಡಿ ಅಂತ. ಸೊ ನೀವು ಯಾವ ಅಪ್ಲಿಕೇಶನ್ಗೆ ನೀವು ಜಾಯ್ನ್ ಆಗಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಕಂಫರ್ಟಬಲ್ ಯಾವುದೋ ಅದರಲ್ಲಿ ಹೇಳೋದಕ್ಕೆ ನಾನು ಐಡಿಯಾಸ್ ಕೊಡ್ತೀನಿ. ಅಂದ್ರೇ ಪೊಲೀಸ್ ಸ್ಟೇಷನ್ ಮುಂದ್ರೇ ಆಟೋದವರೇ ಇದು ಮಾಡ್ಕೊಂಡವ್ರೆ ಅನಿಸುತ್ತೆ ಏನೋ, ಮೇ ಬಿ. ನಿಮಗೊಂದು ಗೊತ್ತಾ, ಇಲ್ಲಿ ಕೆಲವು ಕಡೆ ಆಟೋದವ್ರನ್ನ ಕಂಡ್ರೇ ಆಗೋಲ್ಲ. ಆ್ಯಂಡ್ ಸ್ವಿಗ್ಗಿಯವ್ರಿಗೆ ಕೊಂಡ್ರೆ ಸ್ವಿಗ್ಗಿ ಹುಡುಗರಿಗೆ ಆಗೋಲ್ಲ. ಅದು ಟೂರ್ನಮೆಂಟ್ ನಡೀತಿದೆ, ಶಾರ್ಟ್ ಪಿಚ್ ಟೂರ್ನಮೆಂಟು, ಮೇ ಬಿ ಶಾರ್ಟ್ ಪಿಚ್ ಟೂರ್ನಮೆಂಟ್ ಇದು. ನಮ್ಮ ಏರಿಯಾದಲ್ಲಿ ಟೂರ್ನಮೆಂಟ್ ನಡೀತಿದೆ ಗುರು. ನನಗೆ ಹೋಗೋಕ್ಕಾಗಲಿಲ್ಲ, ನಂಗೆ ಗೊತ್ತೇ ಇಲ್ಲ ಯಾವುದಿದು, ನಂಗೆ ಗೊತ್ತಾಗೇ ಇಲ್ಲ. ಇಲ್ಲಾಂದರೆ ನಮ್ಮ ಟೀಮ್ನ ಇನ್ವೈಟ್ ಮಾಡ್ಬೋದಿತ್ತು, ನಮ್ಮ ಟೀಮ್ನ ಕರೆಸ್ಬೋದಿತ್ತು. ಬಟ್ ಈ ಶಾರ್ಟ್ ಪಿಚ್ ಇದು, ನಾವು ಶಾರ್ಟ್ ಪಿಚ್ ಆಡೋ ಅಭ್ಯಾಸ ಇಲ್ಲ. ಆರ್ ಟಿ ನಗರಿಂದ ಫಸ್ಟ್ ಟೈಮ್ ಡ್ಯೂಟಿ ಬಂದಿದೆ. ಎಲ್ಲಿಗಪ್ಪ ಅಂದರೆ ಆರ್ ಟಿ ನಗರಿಂದ ಯಶವಂತಪುರ ಕಡೆಗೆ 100 ರೂಪಾಯಿ, 90 ರೂಪಾಯಿ ಪ್ಲಸ್ 100 ರೂಪಾಯಿ ಟಿಪ್ಸ್, 90 ರೂಪಾಯಿ ಪ್ಲಸ್ 10 ರೂಪಾಯಿ ಟಿಪ್ಸು, 100 ರೂಪಾಯಿ ಏನೋ ಆಗಿದೆ ಟೋಟಲಿ. ಆ್ಯಂಡ್ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್. ಎಕ್ಸಾಕ್ಟ್ಲಿ ಪಿಕಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಬಳ್ಳಾರಿ ರೋಡಿಂದ ಯಶವಂತಪುರ ಕಡೆಗೆ. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. GKVK ವೆಟನರಿಗ. ಓಕೆ, ಎಲ್ಲಿದ್ದೀರಾ? ಗೇಟ್ ಹತ್ರ ಇದ್ದೀರಾ ಇಲ್ಲ ಅಂಡರ್ ಪಾಸ್ ಹತ್ರ ಇದ್ದೀರಾ? ಎಲ್ಲಿದ್ದೀರಾ ಹೇಳಿ? ಅಂಡರ್ ಪಾಸ್ ಹತ್ರ ಇದ್ದೀರಾ? ಎಲ್ಲಿದ್ದೀರಾ ಹೇಳಿ? ಓ, ನೀವೇನಾ? OTP ಇಲ್ಲಿ ಆವಾಗ ಪೇಮೆಂಟು ಅವರೇ ಮಾಡ್ತಾರಾ? ಪೇಮೆಂಟು ಇರಲಿ ತೊಗೊಳಕ್ಕೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇಲ್ಲ ಅಣ್ಣ, ಕೋಲಾರ, ಯೂಟ್ಯೂಬರ್. ಥ್ಯಾಂಕ್ಸ್ ಅಣ್ಣ. ಇಲ್ಲ, ಯೂಟರ್ನ್ ಮಾಡ್ಕೊತೀನಿ. ಕೂತ್ಕೊಳ್ಳಿ, ಬ್ಯಾಗ್ ತೆಗಿತೀನಿ. ಇಲ್ಲ
ಅಲ್ಲ ಈ ಕಡೆ ಐತೆ ಬಸ್. ಇವಾಗ ನನಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಏನಾಯ್ತು ಅಂತಂದರೆ, ನಾನು ಇವತ್ತು ಫಸ್ಟ್ನೇ ಡ್ಯೂಟಿ ಪಿಕಪ್ ಮಾಡೋಣ ಅಂತ ಹೋದರೆ ಆ್ಯಕ್ಚುಲಿ ಕಸ್ಟಮರ್ ಬಂದುಬಿಟ್ಟು ಆಟೋದಲ್ಲಿದ್ದರು. ಓಕೆನಾ. ಸೊ ಆಟೋದವರು ಬುಕ್ ಮಾಡಿದರು. ನಾನು ಏನಪ್ಪ ಆಟೋದವ್ರು ಬುಕ್ ಮಾಡಿದ್ದಾರೆ ಪಕ್ಕ ಕಿರಿಕಿರಿ ಅಂತ ನಾನು ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಸೀರಿಯಸ್ಲಿ ಲಿಟರಲಿ ನಾವು ಎಷ್ಟೋ ಜನನ ಆಟೋದವ್ರನ್ನ ನಾವು ಬೈಕ್ ಅಂತೀವಿ, ಅಂದರೆ ಆಟೋದವ್ರು ಹಂಗೆ ಹಿಂಗೆ ಅಂತ. ಅಂದರೆ ಯಾರೋ ಒಬ್ಬ ಏನೋ ತಪ್ಪು ಮಾಡೋದ್ರಿಂದ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ನೋಡ್ಬಿಡ್ತೀವಿ ಆಯಿತಾ. ಸೊ ಅವರು ಪಾಪ ಆಟೋದವರು ಇವರು ಹೋಗಿ ಕಸ್ಟಮರ್ ಬಂದುಬಿಟ್ಟು ವೆಟ್ನರಿ ಹಾಸ್ಪಿಟ್ಲಿಗೆ ಅವ್ರ ನಾಯಿನ ತೊಗೊಂಡು ಬಂದಿದ್ರಂತೆ. ನಾಯಿನ ತಗೊಂಡು ಹಾಸ್ಪಿಟಲ್ಗೆ ತೋರಿಸೋರೆ ಅಂತ ಬಂದವರೆ. ಬಂದುಬಿಟ್ಟು ಅಂದರೆ ಅವರು ಏರಿಯಾಗೆ ತುಂಬ ಆಟೋಗಳನ್ನ ನಿಲ್ಲಿಸಿದ್ರೆ, ಅಂದರೆ ಇವ್ರು ನೋಡ್ತಿದ್ರಂತೆ ಆಟೋ ಅಂದರೆ ಇವ್ರಿಗೆ ಗ್ಯಾಸ್ ಇಲ್ಲ ಅಂತ ಆಟೋ ಪಕ್ಕದಲ್ಲಿ ಹಾಕ್ಕೊಂಡು ಇದ್ರಂತೆ. ಸೊ ಇವರು ತುಂಬ ಆಟೋಗಳನ್ನ ಅಂದರೆ ಕೇಳಿದ್ರಂತೆ ಬರ್ತೀರಾ ಅಂತ. ಸೊ ಯಾರೂ ಬರ್ತಿರಲಿಲ್ಲ, ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಅಮೌಂಟು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾರೂ ಬಂದಿಲ್ಲ. ಸೊ ಅವರು ಪಾಪ ಆಟೋನೇ ಬುಕ್ ಮಾಡ್ಬೋದಿತ್ತು, ಆದರೆ ಅವರ ಕಸ್ಟಮರ್ ಹತ್ರನೂ ದುಡ್ಡು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಸೊ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ, ಅದು ಆಟೋ ಡ್ರೈವರೇ ಓಕೆನಾ, ಅವ್ರ ಅಡ್ರೆಸ್ ತಿಳ್ಕೊಂಡು ಓಕೆ ಎಲ್ಲಿ ಎತ್ತ ಅಂತ ಕ್ಲೀನಾಗಿ ಅಡ್ರೆಸ್ ತಿಳ್ಕೊಂಡು ಅದಾದಮೇಲೆ ಕಸ್ಟಮರ್ಗೆ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಖುಷಿ ಏನಂತಂದರೆ, ಅವರು ಬುಕ್ ಮಾಡಿ ಹಂಗೆ ಕಳಿಸ್ಬೋದಿತ್ತು, ಬಟ್ 100 ರೂಪಾಯಿ 10 ರೂಪಾಯಿ ಟಿಪ್ಸು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಸ್ವೇರ್ ಹೇಳ್ತೀನಿ, ಅವ್ರಿಗೆ ಗೊತ್ತು ನಮ್ಮ ಕಷ್ಟ ಏನು ಅಂತ. ಇಲ್ಲಿ ಇನ್ನೊಂದೇನು ಗೊತ್ತಾ, ಕಷ್ಟನ ಅರ್ಥ ಮಾಡ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ಯಾವುದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ಯಾರಿಗೂ ಕೂಡ ತೊಂದರೆ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆರ್ಗ್ಯೂ ಮಾಡ್ಬೋದು ಅಥವಾ ಪ್ರಶ್ನೆ ಮಾಡ್ಬೋದು, ಬಟ್ ತೊಂದರೆ ಅಂತೂ ಯಾರೂ ಮಾಡಲ್ಲ. ಬಟ್ ಕೆಲವ್ರು ಇರ್ತಾರೆ ಫೇಕ್ ಆರ್ಡ್ರನ್ನ ಬುಕ್ ಮಾಡೋದು, ಅಲ್ಲಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ಬೋದು, 3 ಪಿಕಪ್ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಪಿಕಪ್ ಆಗಿಬಿಡೋದು, ಅಲ್ಲಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡೋದು. ಈ ಥರ ಎಲ್ಲ ತುಂಬ ಆಟೋ ಡ್ರೈವರ್ಸ್ ಕೆಲವ್ರು ಮಾಡಿರೋದಿದೆ. ಆದರೆ ಕೆಲವ್ರು ಆ ರೀತಿ ಮಾಡೋದ್ರಿಂದ ನಾವೆಲ್ಲರೂ ಹಂಗೆ ನೋಡೋದು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಪ್ಪೇನೆ. ಆ್ಯಂಡ್ ಆ ಅಣ್ಣಂಗೆ ಲಿಟರ್ಲಿ ಸಖತ್ ನನಗಂತೂ ಖುಷಿಯಾಗೋಯ್ತು. ಯಾಕಂದರೆ ಇವ್ರ ಹತ್ರ ಫೋನ್ ಇರಲಿಲ್ಲ, ಇವ್ರಿಗೆ ಬುಕ್ ಮಾಡ್ಕೋಬೇಕಂತ ಹೆಂಗಂತ ಗೊತ್ತಿರಲಿಲ್ಲ, ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು. ಈ ಕಡೆ ಕಸ್ಟಮರ್ಗೂ ಹೆಲ್ಪ್ ಮಾಡಿ, ಈ ಕಡೆ ನನಗೂ 10 ರೂಪಾಯಿ ಟಿಪ್ಸ್ ಹಾಕಿ ಆ್ಯಂಡ್ ಭೇದ ಭಾವ ಇಲ್ದಿರ. ಆ್ಯಂಡ್ ಇನ್ನೊಂದೇನಂತಂದರೆ ಅವ್ರು ಆಟೋನೇ ಬುಕ್ ಮಾಡ್ಬೋದಿತ್ತೇನೋ ಮೇ ಬಿ ಬಟ್ ಆದರೆ ಕಸ್ಟಮರ್ ಹತ್ರ ದುಡ್ಡಿಲ್ಲ ಅಂತ ನೋಡಿಕೊಂಡು ಕಸ್ಟಮರ್ಗೂ ಹೆಲ್ಪ್ ಮಾಡಿ. ಸೊ ಖುಷಿಯಾಯಿತು ಓಕೆನಾ. ಕಸ್ಟಮರ್ ಹತ್ರ ಎಷ್ಟು ದುಡ್ಡಿದೆ ಅಂತ ಕೇಳಿಕೊಂಡು ಅದನ್ನು ಬುಕ್ ಮಾಡಿದ್ದಾರೆ. ಸೊ ಈ ಕಡೆ ಕಸ್ಟಮರ್ಗೂ ಹೆಲ್ಪ್ ಆಯಿತು, ಈ ಕಡೆ ಎಷ್ಟೇ ಇದಾಯ್ತಲ್ವ. ಸೊ ನನಗೋದ್ರ ಪ್ರಕಾರ ನಾನು ಹೇಳೋದೇನಂತಂದರೆ, ಇಲ್ಲಿ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ನೋಡೋದನ್ನು ನಾವು ಬಿಡಬೇಕು. ಇನ್ನೊಂದು ಎಲ್ಲರೂ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವ್ರು ನಾನು ಇದೇ ಹೇಳೋದು, ಆಟೋ ಡ್ರೈವರ್ಸಲ್ಲಿ ಎಷ್ಟೋ ಒಳ್ಳೆಯವರು ಇದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು. ಸಾಕದು ಖುಷಿ ಆಗ್ತಿದೆ. ಸೊ ಡ್ರಾಪ್ ಮಾಡಿದ್ಮೇಲೆ ನೋಡೋಣ ಬನ್ನಿ. ಕಷ್ಟ 100 ರೂಪೀಸ್ ಆಗಿದೆ. ಒಂದು ನಿಮಿಷ. ಥ್ಯಾಂಕ್ಸ್ ಅಕ್ಕ. ಸೊ ಗೈಸ್ ಡ್ರಾಪ್ ಆಯ್ತಲ್ಲ ಈಗ. ಸೊ ಇದೊಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯೂಟಿ ಒಂಥರ ನನಗೆ ನಂಬೋಕ್ಕೆ ಆಗ್ತಿಲ್ಲ. ಬಿಕಾಸ್ ಏನಕ್ಕಂದರೆ ಒಬ್ಬ ಆಟೋ ಡ್ರೈವರು ಒಬ್ಬ ರೋಡಲ್ಲಿ ಹೋಗ್ತಿದ್ದಂಥ ಒಬ್ಬ ಕಸ್ಟಮರ್ಗೆ ಅವ್ರ ಮೊಬೈಲಲ್ಲಿ ಬುಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಬೇರೆಯವರು ಬೇರೆ ಥರ ನೋಡ್ತಾರೆ, ಬಟ್ ಗೊತ್ತಿಲ್ಲ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಅದೇ ನನಗೊಂದು ಮಾತು ಹೇಳ್ಬೇಕು ಅಂತಂದರೆ, ನಾವು ಎಷ್ಟೋ ಇದನ್ನ ಗೊತ್ತಿಲ್ಲದ್ರೇ ಅವ್ರು ಒಳ್ಳೆಯವರು ಅಂದ್ಬಿಡ್ತೀವಿ. ಕೆಲವರು ಏನೂ ಮಾಡಿದ್ರೇ ಅವ್ರನ್ನ ಕೆಟ್ಟವ್ರು ಅಂದ್ಬಿಡ್ತೀವಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ. ನಾವು ಹೆಂಗೆ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾರೋ ಒಬ್ಬ ಏನೋ ಮಾಡೋದ್ರಿಂದ ಎಲ್ಲರನ್ನೂ ಒಂದೇ ಥರ ನೋಡೋದು ನಮ್ಗೆ ಗೊತ್ತಿರೋ ಪ್ರಕಾರ ತಪ್ಪೆ. ಸೊ ಇವತ್ತಿನ ದಿನ ನಾವು ಆಟೋದವ್ರನ್ನ ಎಷ್ಟೋ ಬೈಕ್ ಅಂತೀವಿ, ಆಟೋದವ್ರನ್ನ ಎಷ್ಟೋ ಇದು ಮಾಡ್ತೀವಿ. ಅದೇ ಆಟೋ ಡ್ರೈವರ್ ಇವತ್ತು ಒಂದು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಒಬ್ಬ ಕಸ್ಟಮರ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಬ್ರೋ. ಈ ವಿಡಿಯೋ ನೀವೇನಾದರೂ ನೋಡ್ತಿದ್ರೆ ಮೇ ಬಿ ನೋಡ್ತಿದ್ರೆ ಎಲ್ಲ ಗೊತ್ತಿಲ್ಲ, ಬಟ್ ಅಲ್ಲೇ ಥ್ಯಾಂಕ್ ಯು ಹೇಳಬೇಕಾಗಿತ್ತು, ಬಟ್ ಹೇಳೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮಂಥ ಒಳ್ಳೆಯ ಮನಸ್ಸುಗಳಿಗೆ ಒಳ್ಳೆಯದಾಗಲಿ. ರ್ಯಾಪಿಡೋನಾ? ರ್ಯಾಪಿಡೋ ಗಾಡಿ ಬೇರೆ ಇದೆ. ನೇಮೇನು? ಸುಮಂತ್ಗೆ. ಶಿವ ಅಲ್ವಾ ನಿಮ್ಮೆಲ್ಲ ಬಿಡಿ. ಅಂದರೆ ಶಿವ 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 ಶಿವಶಂಕರ. ಯಾರೋ ಕಸ್ಟಮರ್ ಹೋಗ್ಬಿಟ್ಟು ಯಾವುದೋ ಕಸ್ಟಮರ್ನ ಕೇಳಿದ್ರೆ ಯಾರು ಬರ್ತಾರೆ ಇಲ್ಲಿ? ಹಲೋ ಸರ್, ರ್ಯಾಪಿಡೋ ಸರ್, ಪಿಕಪ್ ಹತ್ರ ಇದ್ದೀನಿ. ಹಾಂ ಬಂದಿದ್ದೀನಿ. $137 ಸ್ಕ್ಯಾನರಾ?
ಹೇಳಿ ಹಂಗಾಗ್ತದೆ ಬಿಸಿಲು. $137. ಓಕೆ, ಥ್ಯಾಂಕ್ ಯು ಸರ್. ಬೈಸ್ ಫೈನಲಾಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಾನಿದ್ದೀನಿ ಯಲಹಂಕದಲ್ಲಿ. ಆ್ಯಕ್ಚುಲಿ ನನಗೆ ಕೆಲಸ ಇರೋದು ಬಾಗ್ಲೂರು ಕ್ರಾಸ್ ಹತ್ರ, ಸೊ ಇಲ್ಲಿಗೆ ಹತ್ರನೇ ಇರೋದು. ಈಗ ಇಲ್ಲಿಂದ ಬಾಗ್ಲೂರು ಕ್ರಾಸ್ ಕಡೆಗೆ ಡ್ಯೂಟಿ ಯಾವುದೂ ಬರ್ತಾಯಿಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಹಿಂಗೆ ಖಾಲಿಯಾಗಿ ಹೋಗ್ಬಿಡ್ತೀನಿ ಯಲಹಂಕ ಬಾಗ್ಲೂರು ಕ್ರಾಸ್ ಕಡೆಗೆ. ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಇನ್ನು ನೋಡೋದಾದರೆ 2 ಡ್ಯೂಟಿ ಮಾಡಿರೋದು, 2 ಡ್ಯೂಟಿಗೆ $246 ಆಗೈತೆ, $246. ಸೊ 2 ಡ್ಯೂಟಿ ಮಾಡಿದ್ದು. 2 ಡ್ಯೂಟಿಯಲ್ಲಿ ಯಾವುದಪ್ಪ ಅಂತಂದರೆ ದೇವ್ರೇ, ಒಂದು 109, ಒಂದು 137. ಸೊ 2 ಡ್ಯೂಟಿಗೆ ಇಷ್ಟಾಗಿದೆ. ಆ್ಯಂಡ್ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ನಾನು ಹೇಳೋದು ಇಷ್ಟೇ. ಸೊ ಎನಿಥಿಂಗ್ ನೀವು ಡ್ಯೂಟಿ ಮಾಡಬೇಕು ಅಂತ ಇದ್ದರೆ, ನಿಮ್ಮ ಮೈಂಡಲ್ಲಿ ಏನಾದರೂ ಡೆಲಿವರಿ ಜಾಬ್ ಮಾಡಬೇಕು ಅಂತಿದ್ದರೆ, ಪಾರ್ಟ್ ಟೈಮ್ ಫುಲ್ ಟೈಮ್ ಯಾವುದೇ ನೀವು ಮಾಡ್ತೀನಿ ಅಂತಂದ್ರೂ ಕೂಡ ಸೊ ಆರಾಮಾಗಿ ಬಂದು ಇಲ್ಲಿ ಮಾಡ್ಕೊಳ್ಳಿ. ಬಟ್ ಇದು ಇಲ್ಲಿ ಒಂದು ಆಪ್ಷನ್ ಅಂತೇನಿಲ್ಲ, ಸುಮಾರು ಆಪ್ಷನ್ಸ್ ಇದೆ ಇಲ್ಲಿ. ನೀವು ಆಪ್ಷನ್ಸನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಮೇಲೆ ನಿಂತಿರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಆ್ಯಂಡ್ ಮುಂದೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.